ಕಾವೇರಿ 2.0 ತಂತ್ರಾಂಶದಲ್ಲಿ ಡಿಜಿಟಲ್ ಇ ಸ್ಟ್ಯಾಂಪ್ ಪಡೆಯುವ ವಿಧಾನವನ್ನು ತಿಳಿಸುವ ಪ್ರಾತ್ಯಕ್ಷಿಕೆಗೆ ಸ್ವಾಗತ. ಕಾವೇರಿ 2.0 ತಂತ್ರಾಂಶದಲ್ಲಿ ಲಾಗಿನ್ ಆಗಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ಡಿಜಿಟಲ್ ಇ ಸ್ಟ್ಯಾಂಪ್ ವಿಭಾಗವನ್ನು ಆಯ್ಕೆ ಮಾಡಬೇಕು. ಡಿಜಿಟಲ್ ಇ ಸ್ಟ್ಯಾಂಪ್ಗೆ ಸಂಬಂಧಿಸಿದ ಪ್ರಮುಖ ಅಂಶಗಳನ್ನು ನೀಡಿದ್ದು, ನೋಂದಣಿ ಕಡ್ಡಾಯವಲ್ಲದ ದಸ್ತಾವೇಜುಗಳಿಗೆ ಡಿಜಿಟಲ್ ಇ ಸ್ಟ್ಯಾಂಪ್ ನೀಡಲಾಗಿರುತ್ತದೆ. ಅಂದರೆ ಓನ್ಲಿ ಫಾರ್ ನಾನ್ ಕಂಪಲ್ಸರಿ ರಿಜಿಸ್ಟ್ರೇಬಲ್ ಡಾಕ್ಯುಮೆಂಟ್ಸ್, ಆಧಾರ್ ಆಧಾರಿತ ಇ ಸೈನ್, ಪೇಮೆಂಟ್ಗೆ ಸಂಬಂಧಿಸಿದ ಎಲ್ಲ ಅಂಶಗಳನ್ನು ತಿಳಿದ ನಂತರ ಕಂಟಿನ್ಯೂ ಕ್ಲಿಕ್ ಮಾಡಬೇಕು. ಆರ್ಟಿಕಲ್ ಸಬ್ ಆರ್ಟಿಕಲ್ನಲ್ಲಿ ನೇಚರ್ ಆಫ್ ಡಾಕ್ಯುಮೆಂಟ್, ನಂತರ ಡಾಕ್ಯುಮೆಂಟ್ಗೆ ಸಂಬಂಧಿಸಿದ ಸಬ್ ಆರ್ಟಿಕಲ್ ಸೆಲೆಕ್ಟ್ ಮಾಡಬೇಕು. ಕಂಟಿನ್ಯೂ ಕ್ಲಿಕ್ ಮಾಡಬೇಕು. ನಂತರ ಸೇವ್ ಅಂಡ್ ಕಂಟಿನ್ಯೂ ಕ್ಲಿಕ್ ಮಾಡಬೇಕು. ಪಾರ್ಟಿ ಡೀಟೇಲ್ಸ್ನಲ್ಲಿ ಮೊದಲಿಗೆ ಇಂಡಿವಿಜುವಲ್ ಆರ್ ಆರ್ಗನೈಸೇಷನ್ ಅಂತ ಇರುತ್ತದೆ. ಯಾವುದು ಸೂಕ್ತವೋ ಅದನ್ನು ಆಯ್ಕೆ ಮಾಡಿಕೊಳ್ಬೇಕು. ಕ್ಲೇಮೆಂಟ್ ಆರ್ ಎಕ್ಸಿಕ್ಯೂಟೆಂಟ್ ಸೂಕ್ತವಾದನ್ನು ಆಯ್ಕೆ ಮಾಡಿಕೊಳ್ಬೇಕು. ಪಾರ್ಟಿ ತಮ್ಮ ಹೆಸರನ್ನು ಆಧಾರ್ ಅಥವಾ DSC ಮೂಲಕ ದೃಢೀಕರಿಸಬಹುದು. DSC ಮೂಲಕ ದೃಢೀಕರಿಸಲು ನೋ ಅಂತ ಸೆಲೆಕ್ಟ್ ಮಾಡಬೇಕು. ಅಗತ್ಯವಿರುವ ಡಿಜಿಸೈನ್ ಎಕ್ಸ್ಟೆನ್ಷನ್ಸ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಬೇಕು. ನಂತರ DSC ಕ್ಲಿಕ್ ಮಾಡಬೇಕು. ಆಧಾರ್ ಮೂಲಕ ಪಾರ್ಟಿ ತಮ್ಮ ಹೆಸರನ್ನು ಫೆಚ್ ಮಾಡಲು ಫೆಚ್ ಆಧಾರ್ ನೇಮ್ ಕ್ಲಿಕ್ ಮಾಡಬೇಕು. ಕನ್ಸೆಂಟ್ ನೀಡಲು ಎಸ್ ಐ ಅಗ್ರಿ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಬೇಕು. ವೆರಿಫೈ ಕ್ಲಿಕ್ ಮಾಡಬೇಕು. ಆಧಾರ್ ನಂಬರ್ ಹಾಗೂ ಆಧಾರ್ನಲ್ಲಿರುವ ತಮ್ಮ ಹೆಸರನ್ನು ನಮೂದಿಸಿ ಕನ್ಸೆಂಟ್ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಬೇಕು. ಸಬ್ಮಿಟ್ ಕ್ಲಿಕ್ ಮಾಡಬೇಕು. ಹೆಸರು ವೆರಿಫೈಡ್ ಆದ ನಂತರ ಆಧಾರ್ಗೆ ಮ್ಯಾಪ್ ಆಗಿರುವ ಮೊಬೈಲ್ ನಂಬರನ್ನು ನಮೂದಿಸಿ ಸೆಂಡ್ OTP ಕ್ಲಿಕ್ ಮಾಡಬೇಕು. OTP ನಂಬರ್ ನಮೂದಿಸಿದ ನಂತರ ವೆರಿಫೈ ಕ್ಲಿಕ್ ಮಾಡಬೇಕು. ಸೇವ್ ಪಾರ್ಟಿ ಕ್ಲಿಕ್ ಮಾಡಿ. ಮೂವ್ ಟು ನೆಕ್ಸ್ಟ್ ಸ್ಟೆಪ್ ಕ್ಲಿಕ್ ಮಾಡಿ. ಪಾರ್ಟಿ ಡೀಟೇಲ್ಸ್ ಆಡೆಡ್ ಸಕ್ಸಸ್ಫುಲಿ ಎಂಬ ಸಂದೇಶವನ್ನು ನೋಡಬಹುದು. ದಸ್ತಾವೇಜಿಗೆ ಸಾಕ್ಷಿದಾರರು ಇಲ್ಲದಿದ್ದರೆ ಸ್ಕಿಪ್ ವಿಟ್ನೆಸ್ ಆ್ಯಂಡ್ ಪ್ರೊಸೀಡ್ ಕ್ಲಿಕ್ ಮಾಡಬೇಕು. ಸಾಕ್ಷಿದಾರರು ಇದ್ದರೆ ಸಾಕ್ಷಿದಾರರ ಮಾಹಿತಿಯನ್ನು ನಮೂದಿಸಲು ಕಂಟಿನ್ಯೂ ಟು ವಿಟ್ನೆಸ್ ಕ್ಲಿಕ್ ಮಾಡಬೇಕು. ಸಾಕ್ಷಿದಾರರ ಮಾಹಿತಿಯನ್ನು ನಮೂದಿಸಲು ಫೆಚ್ ಆಧಾರ್ ನೇಮ್ ಕ್ಲಿಕ್ ಮಾಡಬೇಕು. ಕನ್ಸೆಂಟ್ನಲ್ಲಿ ಎಸ್ ಐ ಅಗ್ರಿ ಸೆಲೆಕ್ಟ್ ಮಾಡಬೇಕು. ನಂತರ ವೆರಿಫೈ ಕ್ಲಿಕ್ ಮಾಡಬೇಕು. ಆಧಾರ್ ನಂಬರ್ ಹಾಗೂ ಆಧಾರ್ನಲ್ಲಿರುವ ತಮ್ಮ ಹೆಸರನ್ನು ನಮೂದಿಸಿ ಕನ್ಸೆಂಟ್ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಬೇಕು. ಸಬ್ಮಿಟ್ ಕ್ಲಿಕ್ ಮಾಡಬೇಕು. ನಂತರ ಆಧಾರ್ಗೆ ಮ್ಯಾಪ್ ಆಗಿರುವ ಮೊಬೈಲ್ ನಂಬರ್ ನಮೂದಿಸಬೇಕು. ಸೆಂಡ್ OTP ಕ್ಲಿಕ್ ಮಾಡಬೇಕು. OTP ನಂಬರ್ ನಮೂದಿಸಿದ ನಂತರ ವೆರಿಫೈ ಕ್ಲಿಕ್ ಮಾಡಬೇಕು. ಸೇವ್ ವಿಟ್ನೆಸ್ ಕ್ಲಿಕ್ ಮಾಡಬೇಕು. ನಂತರ ಮೂವ್ ಟು ನೆಕ್ಸ್ಟ್ ಸ್ಟೆಪ್ ಕ್ಲಿಕ್ ಮಾಡಬೇಕು. ಕ್ಯಾಲ್ಕುಲೇಟ್ ಫೀ ಕ್ಲಿಕ್ ಮಾಡಬೇಕು. ಡಿಜಿಟಲ್ ಇ ಸ್ಟ್ಯಾಂಪ್ಗೆ ತಗುಲುವ ಸ್ಟ್ಯಾಂಪ್ ಡ್ಯೂಟಿ ವೆಚ್ಚವನ್ನು ನೋಡಬಹುದು. ಕಂಟಿನ್ಯೂ ಕ್ಲಿಕ್ ಮಾಡಿ. ನೀಡಿರುವ ಮಾಹಿತಿಯನ್ನು ಪರಿಶೀಲಿಸಿ ಕಂಟಿನ್ಯೂ ಟು ಜನರೇಟ್ ಡಾಕ್ಯುಮೆಂಟ್ ಕ್ಲಿಕ್ ಮಾಡಬೇಕು. ದಸ್ತಾವೇಜಿನಲ್ಲಿ ಮುದ್ರಣ ಮಾಡಬೇಕಾಗಿರುವ ಡ್ರಾಫ್ಟ್ ಕರಡನ್ನು ಡ್ರಾಫ್ಟ್ನಲ್ಲಿ ಇನ್ಸರ್ಟ್ ಮಾಡಬೇಕು. ನಂತರ ಜನರೇಟ್ PDF ಕ್ಲಿಕ್ ಮಾಡಬೇಕು. ಎಡಭಾಗದಲ್ಲಿ ಡಿಜಿಟಲ್ ಇ ಸ್ಟ್ಯಾಂಪ್ ಮಾದರಿಯನ್ನು ನೋಡಬಹುದು. ಅಗತ್ಯವಿದ್ದಲ್ಲಿ ಡ್ರಾಫ್ಟ್ ಎಡಿಟ್ ಮಾಡಬಹುದು. ಕರಡನ್ನು ಪರಿಶೀಲಿಸಿದ ನಂತರ ಮೇಕ್ ಪೇಮೆಂಟ್ ಕ್ಲಿಕ್ ಮಾಡಬೇಕು. ಪೇಮೆಂಟ್ಗೆ ಸಂಬಂಧಿಸಿದ ಪ್ರಮುಖ ಅಂಶಗಳನ್ನು ನೋಡಬಹುದು. ಪೇಮೆಂಟ್ ಮಾಡಿದ ನಂತರ ದಸ್ತಾವೇಜನ್ನು ತಿದ್ದುಪಡಿ ಹಾಗೂ ಬದಲಾಯಿಸಲು ಸಾಧ್ಯವಿಲ್ಲ. ಪೇಮೆಂಟನ್ನು ಮರುಪಾವತಿಸಲು ಸಾಧ್ಯವಿಲ್ಲ. ಹಣ ಪಾವತಿಸುವವರ ಹೆಸರನ್ನು ಆಯ್ಕೆ ಮಾಡಿಕೊಳ್ಬೇಕು. ನಂತರ ಪೇ ನೌ ಕ್ಲಿಕ್ ಮಾಡಬೇಕು. ಪೇಮೆಂಟ್ ಗೇಟ್ವೇಗೆ ಡೈರೆಕ್ಟ್ ಮಾಡುತ್ತದೆ. ಮೋಡ್ ಆಫ್ ಪೇಮೆಂಟ್, ಟೈಪ್ ಆಫ್ ಪೇಮೆಂಟ್ ಆಯ್ಕೆ ಮಾಡಿಕೊಳ್ಬೇಕು. ನಂತರ ಕ್ಯಾಪ್ಚಾ ನಮೂದಿಸಬೇಕು. ಕನ್ಸೆಂಟ್ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕ್ಲಿಕ್ ಮಾಡಬೇಕು. ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಅಥವಾ UPI ಮೂಲಕ ಹಣ ಪಾವತಿಸಬಹುದು. ಮುಂದಿನ ಹಂತ ಇ ಸೈನ್. ಪಾರ್ಟಿ ಹಾಗೂ ವಿಟ್ನೆಸ್ ಇ ಸ್ಟ್ಯಾಂಪ್ ರಚನೆಯ ಸಮಯದಲ್ಲಿ ಹಾಜರಿದ್ದಲ್ಲಿ ಇ ಸೈನ್ ಕ್ಲಿಕ್ ಮಾಡಬೇಕು. ತಮ್ಮ ಆಧಾರ್ ನಂಬರ್ ನಮೂದಿಸಿ ಗೆಟ್ OTP ಕ್ಲಿಕ್ ಮಾಡಬೇಕು. ಆಧಾರ್ಗೆ ಮ್ಯಾಪ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತದೆ. ಆ OTPಯನ್ನು ನಮೂದಿಸಿ ಕನ್ಸೆಂಟ್ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಬೇಕು. ನಂತರ ಸಬ್ಮಿಟ್ ಕ್ಲಿಕ್ ಮಾಡಬೇಕು. ಪಾರ್ಟಿ ಅಥವಾ ವಿಟ್ನೆಸ್ ಪ್ರೆಸೆಂಟ್ ಇಲ್ಲದಿದ್ದಾಗ ಇಸ್ ಪಾರ್ಟಿ ನಾಟ್ ಪ್ರೆಸೆಂಟ್ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿಕೊಂಡು
ಸೆಂಡ್ ಲಿಂಕ್ ಕ್ಲಿಕ್ ಮಾಡಬೇಕು. ಅವರು ನಮೂದಿಸಿರುವ ಮೊಬೈಲ್ ನಂಬರ್ಗೆ SMS ಮೂಲಕ ಇ ಸೈನ್ ಲಿಂಕ್ ಕಳುಹಿಸಲಾಗಿರುತ್ತದೆ. ಲಿಂಕ್ ಕ್ಲಿಕ್ ಮಾಡಿ ಇ ಸೈನ್ ಮಾಡಬಹುದು. ಇ ಸೈನ್ ಲಿಂಕ್ ಕ್ಲಿಕ್ ಮಾಡಿದ ನಂತರ ಡಿಜಿಟಲ್ ಇ ಸ್ಟ್ಯಾಂಪ್ ತಂತ್ರಾಂಶದ ಇ ಸೈನ್ ಪೇಜ್ಗೆ ಡೈರೆಕ್ಟ್ ಆಗಿರುತ್ತದೆ. ಪಾರ್ಟಿ ಹಾಗೂ ವಿಟ್ನೆಸ್ ಆಧಾರ್ ಆಧಾರಿತ ಇ ಸೈನ್ ಮಾಡಲು ಇ ಸೈನ್ ಕ್ಲಿಕ್ ಮಾಡಬೇಕು. ಆಧಾರ್ ನಂಬರ್ ನಮೂದಿಸಿ ಗೆಟ್ OTP ಕ್ಲಿಕ್ ಮಾಡಬೇಕು. ಆಧಾರ್ಗೆ ಮ್ಯಾಪ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತದೆ. OTP ನಮೂದಿಸಿ ಕನ್ಸೆಂಟ್ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿ ನಂತರ ಸಬ್ಮಿಟ್ ಕ್ಲಿಕ್ ಮಾಡಬೇಕು. ಇ ಸೈನ್ ಸಕ್ಸಸ್ಫುಲ್ ಎಂಬ ಸಂದೇಶವನ್ನು ನೋಡಬಹುದು. ಚೆಕ್ ಸ್ಟೇಟಸ್ನಲ್ಲಿ ಕ್ಲಿಕ್ ಮಾಡಿ ಸ್ಟೇಟಸ್ ಚೆಕ್ ಮಾಡಬಹುದು. ನಂತರ ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡಬಹುದು. ಡ್ಯಾಶ್ಬೋರ್ಡ್ನಲ್ಲಿ ಸೃಜಿಸಿದ ಡಿಜಿಟಲ್ ಇ ಸ್ಟ್ಯಾಂಪ್ ನೋಡಬಹುದು. ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಸಾಮಾಜಿಕ ಜಾಲತಾಣಗಳಿಗೆ ಭೇಟಿ ನೀಡಿ. ಧನ್ಯವಾದಗಳು.